ಸಂಕಿಪುರದಿಂದ ಬರ್ತೀವಿ ಅಂತ ಗೊತ್ತಾದಾಗ ನಮಗೋಸ್ಕರ ಅಮ್ಮ ಕಾಯ್ತಾ ಇದ್ರು. ವೇದಾಂತ್ ಯಾವಾಗ ಅಪ್ಪಾಜಿ ಸಿಗಲಿಲ್ಲ ಅಂತ ಹೇಳಿದ್ನೋ ಆಗ ಅಮ್ಮನ ಮುಖ ತುಂಬ ಸಪ್ಪಗಾಗೋಯ್ತು. ಅದು ಕ್ಯಾಶುಯಲ್ ಆಗಿ ಬಂದ ಭಾವನೆ ಅಲ್ಲ, ಅವ್ರ ಮುಖದಲ್ಲಿ ನಿರಾಸೆ ಇತ್ತು. ಸಂಪಿಗೆಪುರದ ಸುತ್ತಮುತ್ತ ತುಂಬ ಆಶ್ರಮಗಳಿವೆಯಂತೆ, ಅಲ್ಲೆಲ್ಲ ಹುಡುಕಿದ್ರಾ ನೀವು? ನಾನು ಎಲ್ಲ ಆಶ್ರಮಗಳಲ್ಲೂ ಹುಡುಕ. ನಿಜ ಹೇಳಿ, ಸೂರ್ಯನಾರಾಯಣ್ ವಶಿಷ್ಠ ಅವರು ನಿಮ್ಗೆ ಅಲ್ಲಿ ಸಿಕ್ಕಿದ್ರಾ? ಅವತ್ತವ್ರು ತುಂಬ ಎಕ್ಸೈಟ್ ಆಗಿದ್ರು. ಸರಿಯಾಗಿ ಎಲ್ಲ ಕಡೆ ಹುಡುಕಿದ್ರ ಅಂತ ಕೇಳಿದ್ರು. ಅದು ಹೆಂಗಿತ್ತು ಅಂದರೆ ಅಮ್ಮ ಮಗನಿಗೆ ಬೈದು ಹೇಳ್ದಾಗಿತ್ತು. ಅಮ್ಮ ಅವತ್ತೆಷ್ಟೇ ಕಷ್ಟಪಟ್ಟರು ಅವ್ರ ಎಮೋಷನ್ಸ್ನ ಅವತ್ತು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಯಾಕಂದರೆ ತಾಯಿ ಅನ್ನೋದು ಒಂದು ಭಾವನೆ ಅಲ್ಲ, ಅದೊಂದು ಬದುಕು. ಭಾವನೆನ ಮುಚ್ಚಿಡ್ಬೋದು, ಬದುಕನ್ನ ಹೇಗೆ ಮುಚ್ಚಿಡೋಕ್ಕೆ ಸಾಧ್ಯ? ಹೀಗೆ ತುಂಬ ಸತಿ ನಂಗೆ ಈ ಥರ ಅನಿಸ್ತಾ ಇತ್ತು. ಪ್ರತಿ ಸತಿ ಮಾವನ ವಿಷಯ ಬಂದಾಗ ಇವ್ರು ತುಂಬ ಎಕ್ಸೈಟ್ ಆಗ್ತಿದ್ರು. ಯಾವತ್ತು ವೇದಾಂತು ಮಾವನ ಬಗ್ಗೆ ಪ್ರೆಸ್ ಮೀಟ್ ಮಾಡಿದ್ನೋ ಅವತ್ತು ಇವ್ರ ಮುಖದಲ್ಲಿ ರಿಯಾಕ್ಷನ್ನ ಗಮನಿಸಿದೆ. ನನಗೆ ಅನುಮಾನ ಇತ್ತು ವೈಜಯಂತಿನೇ ವೈದೇಹಿ ಆಗಿರ್ಬೋದಾ ಅಂತ. ಆದರೆ ಅದೇ ಸತ್ಯ ಅಂತ ಹೇಳೋದಕ್ಕೆ ನನ್ನ ಹತ್ರ ಯಾವ ಸಾಕ್ಷಿನೂ ಇರಲಿಲ್ಲ. ಇವರೇ ವೈದೇಹಿ ಸೂರ್ಯನಾರಾಯಣ ವಸಿಷ್ಠ ಅಂತ ಗೊತ್ತಾಗಿತ್ತು ಮೊನ್ನೆ ವೇದಾಂತ್ ಹುಟ್ಟೂರಿಂದ ಬಂದ ಒಂದು ಫೋನ್ ಕಾಲಿಂದ. ಹಲೋ ಹಲೋ, ನಮ್ಮ ಜಟ್ ಸಾವಿರ ಮಗ ವೇದಾಂತ್ ಅವರಲ್ವಾ? ಇಲ್ಲ, ನಾನು ಅವ್ರ ಹೆಂಡತಿ ಮಾತಾಡ್ತಿರೋದು. ಓ ನಮಸ್ತೆ ತಾಯಿ, ನಾನು ನಂಜುಂಡಯ್ಯ ಅಂತ ಮಾತಾಡ್ತಾ ಇರೋದು. ನಮ್ಮೂರು ಮಂಗಳಾಪುರ. ಮಂಗಳಾಪುರ ಅಂತ ಗೊತ್ತಾಯ್ತಾ ತಾಯಿ? ಹೌದು ಸರ್, ಗೊತ್ತಾಯಿತು. ಅದು ವೇದಾಂತ್ ಅವ್ರ ಹುಟ್ಟೂರು. ಹೌದು ಹೌದು, ಅದೇ ಮಂಗಳಾಪುರದಿಂದ ಮಾತಾಡ್ತಾ ಇರೋದು. ಸರ್ ಹೇಳಿ ಸರ್, ಏನು ವಿಷಯ? ಮೊನ್ನೆ ಪೇಪರಲ್ಲಿ ನೋಡಿದೆ, ನಮ್ಮ ಜಟ್ ಸಾಹೇಬ್ರನ್ನ ವೇದಾಂತ್ ಅವ್ರು ಹುಡ್ತಾ ಇದ್ದಾರಂತೆ. ಸರ್, ನಿಮಗೆ ಸೂರ್ಯನಾರಾಯಣ ವಸಿಷ್ಠ ಅವ್ರ ಬಗ್ಗೆ ಏನಾದರೂ ಗೊತ್ತಾ? ಹೌದು ಗೊತ್ತು, ಅವ್ರು ಇಡೀ ಮಂಗಳಾಪುರಕ್ಕೆ ಗೊತ್ತವರು. ಮುಂಚೆ ಅಲ್ಲ ಸರ್, ಈಗ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿದೆಯಾ? ಇಲ್ಲ ಇಲ್ಲ, ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹೌದಾ? ಅಮ್ಮ ನಿನ್ನ ಹೆಸರೇನು ತಾಯಿ? ಅಮೂಲ್ಯ ಅಂತ ಸರ್. ನಾನು ನಿಮಗೆ ಒಂದು ವಿಷಯ ಹೇಳಬೇಕಾಗಿತ್ತಲ್ಲ. ವಿಷಯನಾ? ಏನು ವಿಷಯ? ನಿಮಗಿದೆ ನೋಡಿ ಅಮ್ಮ. ಸರಿ ಸರ್, ನಾನು ಈಗಲೇ ಮಂಗಳಾಪುರಕ್ಕೆ ಬರ್ತೀನಿ. ಬನ್ನಿ ಬನ್ನಿ ಅಮ್ಮ ಅವರೇ. ನೆಟ್ವರ್ಕ್ ಇಲ್ವಲ್ಲ ಸರ್. ಇಲ್ಲಿ ನಂಜುಂಡಯ್ಯ ಅನ್ನೋರು. ನಾನೇ ನಂಜುಂಡಯ್ಯ. ಜಟ್ ಸಾಹೇಬ್ರ ಜೊತೆ ನೀವೇನಾ? ಬೆಂಗಳೂರಿಂದ ಬಂದ? ಹೌದು ಸರ್, ವೇದಾಂತ್ ಅವ್ರು ಹೆಂಡ್ತೀನಿ ನಾನು, ಜಟ್ ಸಾಹೇಬ್ರ ಸೊಸೆ. ಓ ಹೌದಾ? ನಿಮ್ಮ ಮಾವನವ್ರ ರೂಮ್ದಲ್ಲಿ ನಾವು ನಮ್ಮೂರಿನವರು ಎಲ್ಲ ಇದ್ದೀವಿ. ನಿಮ್ಮ ಮಾವ ಪುಣ್ಯಾತ್ಮ ತಾಯಿ. ನ್ಯಾಯ ಅಂದರೆ ನ್ಯಾಯ, ಜಟ್ ಸಾಹೇಬ್ರು ನ್ಯಾಯ ಅಂತ ನಮ್ಮೂರಲ್ಲಿ ಒಂದು ಗಾದೆನೇ ಉಟ್ಕೊಂಡ್ಬಿಟ್ಟಿತ್ತು. ನಿಮ್ಮ ಮಾವನವರು ನ್ಯಾಯದ ವಿಚಾರಕ್ಕೆ ಬಂದರೆ ತುಂಬ ಕಟ್ಟುನಿಟ್ಟು. ಅದು ಯಾರೇ ಆಗಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತಾನೆ ಇದ್ದರು. ಯಾರಾದರೂ ಕಷ್ಟ ಅಂತ ಬಂದರೆ ತಮ್ಮ ಜೇಬು ಖಾಲಿ ಆಗೋವರೆಗೂ ಕೊಡ್ತಾ ಇದ್ರು.
ನಮಗೆಲ್ಲ ಅವ್ರ ದುಡ್ಡಲ್ಲೇ ಮನೆ ಕಟ್ಟಿಸ್ಕೊಟ್ಟಿದ್ರು. ಸರ್, ನಮ್ಮ ಮಾವವ್ರ ಬಗ್ಗೆ ನಿಮ್ಗೆ ಇನ್ನೂ ಏನೇನು ಗೊತ್ತು? ಈ ಊರಲ್ಲಿ ಇದ್ರಲ್ಲ ಅಲ್ಲಿಯವರು ಮಾತ್ರ ಗೊತ್ತು. ಈ ಊರು ಬಿಟ್ಟು ಹೋದ್ಮೇಲೆ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ. ಹೌದಾ? ಆದರೆ ನೀವು ಫೋನ್ ಮಾಡಿದಾಗ ನಮ್ಮ ಮಾವವ್ರ ಬಗ್ಗೆ ಗೊತ್ತು ಅಂತ ಹೇಳಿದ್ರಿ. ನಿಮ್ಮ ಮಾವನವ್ರ ಬಗ್ಗೆ ಎಷ್ಟು ಗೊತ್ತು, ಆದರೆ ವೈದೇಹಿಯವ್ರ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತು. ಹೌದಾ? ವೈದೇಹಿಯವ್ರ ಬಗ್ಗೆ ನಿಮ್ಗೇನು ಗೊತ್ತು? ತುಂಬ ಒಳ್ಳೆ ಹೆಂಗಸು, ಮುಖದಲ್ಲಿ ಮಹಾಲಕ್ಷ್ಮಿ ಕಳೆ ಇತ್ತು. ನಾನು ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಸಾಹೇಬ್ರ ಮನೆಗೆ ಬೆಂಕಿ ಬಿತ್ತು. ಆ ಅನಾಹುತದಲ್ಲಿ ಸಾಹೇಬರು ಅಮ್ಮ ಅವರು ದೂರ ದೂರ ಆದರು. ಸರ್, ಅವ್ರು ನೋಡೋದಕ್ಕೆ ಹೇಗಿದ್ದಾರೆ? ಅವ್ರು ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾ ನಿಮಗೆ? ಇಲ್ಲಮ್ಮ, ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸರ್, ಅವ್ರ ಫೋಟೋ ಏನಾದರೂ ಇದೆಯಾ? ಹಾಂ, ಇದೆ. ಹೋಗುವಾಗ ಇದನ್ನ ನಮ್ಮನೇಲೇ ಬಿಟ್ಟೋಗಿದ್ರು. ಅವತ್ತು ಆ ಫೋನ್ ರಿಸೀವ್ ಮಾಡಿರಲಿಲ್ಲ ಅಂದಿದ್ರೆ ಇವರೇ ನಮ್ಮ ಅತ್ತೆ ಅಂತ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಕಾಂತ ಸರ್, ಹಾಕಿದೆನಾ? ವೈದೇಹಿ ದೀಪ ತಗೊಂಡ್ಬರಮ್ಮ. ಧ್ರುವ, ಏನಿದು? ಅವ ವೈಜಯಂತಿ ಅಮ್ಮನೇ ನಮ್ಮಮ್ಮ ವೈದ್ಯ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಅವತ್ತೊಂದು ದಿವಸ ಪ್ರಜ್ವಲ್ ನನಗೆ ಟೇಪ್ ತಂದ್ಕೊಟ್ಟ. ನಾನಿದು ನೋಡಿದಾಗ ಆಕಾಶ ಭೂಮಿನ ಒಂದಾದಷ್ಟು ಖುಷಿ ಆಯಿತು. ಈ ವಿಚಾರನ ಅಣ್ಣಂಗೆ ತಿಳಿಸ್ಬೇಕು ಅಂತ ಬರುವಾಗ ನನಗೆ ಆಕ್ಸಿಡೆಂಟ್ ಆಯಿತು. ಸತ್ಯ ನನ್ನೊಳಗೇನೆ ಉಳ್ಕೊತು. ಅಲ್ಲ ಧ್ರುವ, ನೀನು ಮತ್ತೆ ವಾಪಸ್ ಬಂದಲ್ಲ, ಆಗ್ಲಾದ್ರೂ ಸತ್ಯ ಹೇಳ್ಬೋದಿತ್ತಲ್ವಾ? ಆಗ ಅಮ್ಮ ನನ್ನಿಂದ ಮಾತು ತಗೊಂಡಿದ್ರು. ಆ ಮಾತಿಂದ ನಾನು ಕಟ್ಬಿದ್ದೆ. ಅದಕ್ಕೆ ಇಷ್ಟು ದಿನ ನಾನು ಏನು ಹೇಳಿಲ್ಲ. ಅಮ್ಮು, ಹಾಗಾದ್ರೆ ಇದೆಲ್ಲ ನಿಂದೇ ಪ್ಲಾನಾ? ಈ ಪ್ಲಾನ್ ನಾನು ಒಬ್ಳದೇ ಅಲ್ಲ, ರಾಜಣ್ಣನೂ ಈ ಪ್ಲಾನಲ್ಲಿದ್ದಾರೆ. ವೈದೇಹಿ, ನಾನು ಹೇಳಿರಲಿಲ್ವಾ, ರಾಕ್ಷಸರು ಎಷ್ಟೇ ಬೆರೆದ್ರು ಕೊನೆಗೆ ಗೆಲುವಾಗೋದು ದೇವತೆಗಳಿಗೆ ಅಂತ. ಹೌದಮ್ಮ, ನೀನಿಲ್ಲದೆ ಹೋಗಿದ್ದಿದ್ರೆ
ಖಂಡಿತ ನಾನು ನನ್ನ ಮಕ್ಕಳನ್ನ ನೋಡ್ತಿರ್ಲಿಲ್ಲಮ್ಮ. ವೈದೇಹಿ, ಅಳಬೇಡಕ್ಕಂತ ನೀನು ಈ ಕಂಪ್ನಿಗೆ ಓನರ್ ಕಡೆ. ಅದೆಲ್ಲದಕ್ಕಿಂತ ಮೊದಲು ನಾನು ನಿನ್ನ ಮಗಳಮ್ಮ, ಆಮೇಲೆ ಇವ್ರು ಎಲ್ಲರ ತಾಯಿ. ಅದೇ ಸತ್ಯ ಅಲ್ವಮ್ಮ? ಹೂ ಕಂದ. ಅಮ್ಮು, ಆದರೂ ನನಗೊಂದು ಡೌಟು. ಇಷ್ಟು ವರ್ಷದಿಂದ ವೈದೇಹಿ ಅಮ್ಮ ನಮ್ಮ ಜೊತೆಲೇ ಇದ್ರು, ಆದರೂ ಇವರೇ ವೈದೇಹಿ ಅಮ್ಮ ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ಸುಹಾಸಿನಿ ಅತ್ತೆಗೆ ಮಾತ್ರ ಗೊತ್ತಿತ್ತು. ಆದರೂ ಯಾಕೆ ಸುಹಾಸಿನಿ ಅತ್ತೆ ನಮ್ಮ ಹತ್ರ ಹೇಳಿರಲಿಲ್ಲ? ಸುಹಾಸಿನಿ ಅತ್ತೆಯಲ್ಲಿ ಕಾಣಿಸ್ತಿಲ್ಲ. ಅಯ್ಯಯ್ಯೋ, ಸುಹಾಸಿನಿ ಮೇಡಮ್ ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲೋ ಕೆಳಗೆ ಹೋಗಿರ್ತಾರೆ ಅನಿಸುತ್ತೆ, ನೋಡೋಣ ಬನ್ನಿ. ಮಾಮ, ಯಾಕ್ರಿವಾ ಇದೆಲ್ಲ? ಅಮ್ಮ, ಯಾಕೆ ಏನಿತ್ತು ಅಂತ ಕೇಳ್ಬಾರ್ದು. ಮಕ್ಕಳು ಬೇಕು, ಬನ್ನಿ ಅಮ್ಮ. ಯಾಕಮ್ಮ ಕಣ್ಣಲ್ಲಿ ನೀರು? ಏನಾಯ್ತು? ನಾನು ಮೊದಲನೇ ಸಲ ಈ ಮನೆಗೆ ಬಂದಿದ್ದು ವಿಕ್ಕಿ ಜೊತೆಗಿದ್ರು. ವಿಕ್ಕಿ ನೆನಪಾದ. ಅಮ್ಮ, ವಿಕ್ಕಿ ಅಣ್ಣ ಎಲ್ಲೂ ಹೋಗಿಲ್ಲ, ಒಳಗೆ ಇದ್ದಾನೆ. ನಿಮ್ ಪ್ರೀತಿಲಿ ಅವನ್ ಪ್ರೀತಿನೂ ಇದೆ ಅಮ್ಮ. ವೈದೇಹಿ, ಈಗ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನ್ನ ಪ್ರಾಣ ಈಗ್ಲೇ ಹೋದ್ರೂ ಪರವಾಗಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ಕಣೆ. ಅಮ್ಮ, ಬಿಡ್ತು ಅನ್ನು. ಏನ್ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಆಯ್ತು ಕಣೆ ವೈದೇಹಿ, ಸುಮ್ನೆ ತಮಾಷೆ ಮಾಡ್ದೆ. ನಾನು ಇಷ್ಟು ಬೇಗ ಸಾಯಲ್ಲ. ವಿಕ್ರಾಂತ್ ಮಗನ್ ಮದ್ವೆ ನೋಡ್ಕೊಂಡೆ ನಾನು. ನಂಬೋಕೆ ಆಗ್ತಿಲ್ಲ. 25 ವರ್ಷಗಳಿಂದ ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಕನಸು ಮನಸ್ಸಿನಲ್ಲೂ ನನಗೆ ಒಂದೇ ಧ್ಯಾನ, ನನ್ನ ಮಕ್ಕಳನ್ನ ನಾನು ನೋಡ್ಬೇಕು ಅನ್ನೋದು. ನನ್ನ ಕನಸು ನೆರವೇರಕ್ಕೆ ಈ ನನ್ನ ಮಗಳೇ. ಇವತ್ತು ಸರಿಯಾದ ಅರ್ಥದಲ್ಲಿ ನಮ್ಮಲ್ಲಿ ದೀಪಾವಳಿ. ಕತ್ಲು ಕಳೆದು ಬೆಳಕು ಬಂದಿದೆ. ಹಾ ಸರಿ ಸರಿ, ಎಲ್ಲ ಇಲ್ಲೇ ಮಾತಾಡಿ ಮುಗಿಸ್ಬಿಡಿ. ಸ್ವಲ್ಪ ಒಳಗೂ ಮಿಕ್ಸ್ಕೊಳ್ಳಿ. ಬನ್ನಿ ಒಳಗೋಗೋಣ. ಸಾರ್ಥಕ್, ಒಂದ್ ನಿಮಿಷ. ಲೇ ಅಮ್ಮ, ಆರ್ತಿ, ನಿಮ್ಮಿಬ್ರಿಗೂ ಸಂಪ್ರದಾಯ ಸಂಸ್ಕಾರ ಅನ್ನೋದು ಇಲ್ವೇನ್ರೆ? ಯಾಕಜ್ಜಿ ಇದಕ್ಕಿದಂಗೆ ಬಾಂಬ್ ಆಗ್ತಿದ್ದೀರಾ? ಮತ್ತೆ ಇನ್ನೇನೆ,
ಅಲ್ಲ ವೈದೇಹಿ ಮನೆ ಯಜಮಾನಿಯಾಗಿ ಬರ್ತಾ ಇದ್ದಾಳೆ, ಅವಳಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋದು ಬೇಡವಾ? ಒಂದು ನಿಮಿಷ ಬಂದೆ. ನಿಂತ್ಕೊ ಇಲ್ಲೇ ನಿಂತು. ವೈದೇಹಿ, ಕಷ್ಟ ಸುಖ ಅನ್ನೋದು ಒಂದೇ ನಾಣ್ಯದ ಎರಡು ಮುಖ ಇದ್ದಾಗೆ. ಜೀವನ ಅನ್ನೋದು ಒಂದು ಜುಗಾರಿ ಇದ್ದಾಗೆ. ಒಂದ್ ಸರ್ತಿ ಕಷ್ಟ ಅನ್ನೋ ನಾಣ್ಯದ ಮುಖ ಬಿದ್ರೆ ಸುಮ್ಮನೆ ಕೂತ್ಕೋಬಾರ್ದು, ಮತ್ತೆ ನಾಣ್ಯನ ಚಿಮ್ಮಬೇಕು. ಆಗ ಸುಖ ಅನ್ನೋ ನಾಣ್ಯದ ಮುಖ ಬೀಳುತ್ತೆ. ಇನ್ನು ಮುಂದೆ ವೈದೇಹಿ, ನಿನ್ನ ವನವಾಸ ಎಲ್ಲ ಮುಗೀತು. ಇನ್ನು ಮುಂದೆ ನೀನು ವೈಜಯಂತಿ ಅಲ್ಲ, ವೈದೇಹಿ ಸೂರ್ಯನಾರಾಯಣ ವಸಿಷ್ಠ. ವೈದೇಹಿ, ಬಲಗಾಲಿಟ್ಟು ಒಳಗ್ ನಡಿ. ಸರಿ ಮಾ. ಸೂರಿ, ನೀವಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು, ನೀವು, ಮಕ್ಕಳು, ಸೊಸೆಂದಿರು, ತುಂಬ ಕುಟುಂಬ. ಏನು ಯೋಚನೆ ಮಾಡಬೇಡಿ, ಅಪ್ಪ ಸಿಕ್ಕೇ ಸಿಗ್ತಾರೆ. ಅಣ್ಣ ಮುಂಬೈಯಿಂದ ಬಂದಮೇಲೆ, ಅಪ್ಪ ಸಿಕ್ಕಿದ್ಮೇಲೆ ನಾವೆಲ್ಲ ಗ್ರೂಪ್ ಫೋಟೋ ತಗೊಳ್ಳೋಣ. ನೀನು ಅಪ್ಪ ಅಜ್ಜಿ ಚೇರ್ ಮೇಲೆ ಕೂತೀರಿ, ನಾವೆಲ್ಲ ನಿಮ್ಮ ಹಿಂದೆ ನಿಂತಿರ್ತೀವಿ. ನಾನು, ವೇದಾಂತ ಅಣ್ಣ, ಅಮ್ಮು, ಅದಿತಿ, ಸಾರ್ಥಕ್, ಆದ್ಯ, ಆರ್ತಿ, ವಿಕ್ಕಿ. ವಿಕ್ಕಿ ಅವರಿಲ್ಲ ಅಂತ ಬೇಜಾರು ಬೇಡ. ನಮ್ಮ ಜೊತೆಗೆ ಜೂನಿಯರ್ ವಿಕ್ರಾಂತ್ ಇದ್ದಾನೆ. ಅವನ ಅಪ್ಪನ ಬದಲು ನಮ್ಮ ಜೊತೆಗೆ ಫೋಟೋಗೂ ನಿಂತ್ಕೋತಾನೆ, ನನ್ನ ಜೊತೆಗೆ ಜೀವನದಲ್ಲೂ ಇರ್ತಾನೆ. ಅಕ್ಕ, ಅಮ್ಮ, ಮತ್ತೆ ಹಳೆದೆಲ್ಲ ನೆನ್ಪು ಮಾಡ್ಕೊಳ್ಳೋದು ಬೇಡ. ಹೋಗಿ ದೇವ್ರ ದೀಪ ಹಚ್ಚಿ ಬನ್ನಿ. ಇಪ್ಪತ್ತೈದು ವರ್ಷಗಳ ನಂತರ ನನ್ನನ್ನು ನನ್ನ ಗೂಡಿಗೆ ಕರೆಸ್ಕೊಂಡಿದ್ಯಾ. ನನಗೆ ನನ್ನ ಮಕ್ಕಳ ಪ್ರೀತಿ ಸಿಗ್ತಾ ಇದೆ. ಹಾಗೆ ಸೂರ್ಯವ್ರನ್ನು ಮನೆಗೆ ವಾಪಸ್ ಕಳಿಸ್ಕೊಟ್ಬಿಡು. ಇದು ನಿನ್ನ ಮನೆ, ನಾವೆಲ್ಲರೂ ನಿನ್ನ ಮಕ್ಕಳು. ನಿನ್ನ ಆಶೀರ್ವಾದ ಸಂಪೂರ್ಣವಾಗಿ ಈ ಮನೆ ಮೇಲಿರಲಿ. ನಿನ್ನ ಕರುಣೆ ತೋರಿಸು. ಸೂರ್ಯನ ಆದಷ್ಟು ಬೇಗ ಮನೆಗೆ ವಾಪಸ್ ಕಳಿಸ್ಕೊಟ್ಬಿಡು. ಅದ್ ಸರಿ, ಸುಹಾಸಿನಿ ಇನ್ನೂ ಬಂದಿಲ್ವಾ?
ಇಲ್ಲ ಅಮ್ಮ, ಬಣ್ಣ ಎಲ್ಲ ಬಯಲಾಯ್ತಲ್ಲ, ಸೊ ಮುಖ ತೋರ್ಸೋಕ್ಕಾಗದೆ ಊರ್ಬಿಟ್ಟು ಹೋಗಿರ್ಬೇಕು. ಧ್ರುವ ಹಾಗೆಲ್ಲ ಮಾತಾಡಬಾರ್ದು. ಸುಹಾಸಿನಿ ನಿನ್ನ ಚಿಕ್ಕಮ್ಮ, ಹೋಗು, ಅವಳು ಎಲ್ಲೇ ಇರಲಿ ಹುಡ್ಕೊಂಡು ಕರ್ಕೊಂಡು ಬಾ. ಕರೆಕ್ಟ್. ನನಗೂ ದಿ ಗ್ರೇಟ್ ಮದರ್ ಇಂಡಿಯಾ ಹತ್ರ ಕೇಳೋ ಪ್ರಶ್ನೆ ತುಂಬ ಇದೆ. ಒಂದು ನಿಮಿಷ.